ನಿಮಗೆಲ್ಲ ವಿಷ್ಣುವಿನ ಮೊದಲನೇ ಅವತಾರದ ಬಗ್ಗೆ ಗೊತ್ತಾ? ನಮಸ್ಕಾರ ಸ್ನೇಹಿತರೆ, ನಾನಿವತ್ತು ವಿಷ್ಣುವಿನ ಮೊದಲನೇ ಅವತಾರ, ಅದುವೇ ಮತ್ಸ್ಯ ಅವತಾರದ ಚಿತ್ರವನ್ನು ಬಿಡಿಸಲು ಪ್ರಾರಂಭಿಸಿದ್ದೇನೆ. ಮನು ಎಂಬ ರಾಜನಿಗೆ ಸಂಧ್ಯಾ ವಂದನೆ ಕಾಲದಲ್ಲಿ ಒಂದು ಚಿಕ್ಕ ಮೀನು ಸಿಗುತ್ತದೆ. ಆ ಚಿಕ್ಕ ಮೀನು ದೊಡ್ಡ ಮೀನುಗಳಿಂದ ನನ್ನನ್ನು ರಕ್ಷಿಸು ಎಂದು ಆ ಮನು ರಾಜನಲ್ಲಿ ತಿಳಿಸುತ್ತದೆ. ಅದರಂತೆ ಆ ರಾಜನು ಆ ಮೀನನ್ನು ರಕ್ಷಿಸುತ್ತಾ ಹೋಗುತ್ತಾನೆ. ಆ ಮೀನು ಪ್ರತಿದಿನವೂ ಬೆಳೆಯುತ್ತಾ ಹೋಗುತ್ತದೆ. ಕೊನೆಗೆ ಆ ಮೀನನ್ನು ರಾಜನು ಸಮುದ್ರದಲ್ಲಿ ಬಿಡಲು ನಿರ್ಧರಿಸುತ್ತಾನೆ. ಅವಾಗ ಆ ರಾಜನಿಗೆ ತಿಳಿಯುತ್ತದೆ, ಈ ಮೀನು ಕೇವಲ ಮೀನು ಅಲ್ಲ, ವಿಷ್ಣುವಿನ ಅವತಾರವೆಂದು. ಆಗ ಆ ವಿಷ್ಣು ದೇವನು ರಾಜನಲ್ಲಿ ಹೇಳಿಕೊಳ್ಳುತ್ತಾನೆ, ಮುಂದಿನ ದಿನಗಳಲ್ಲಿ ಒಂದು ಪ್ರಳಯ ಸಂಭವಿಸಲಿದೆ. ಅದಕ್ಕಾಗಿ ನೀನು ನಿನ್ನ ಮನುಕುಲವನ್ನು, ಸಕಲ ಜೀವಿಗಳನ್ನು, ದವಸ ಧಾನ್ಯಗಳನ್ನು ಮತ್ತು ಸಪ್ತ ಋಷಿಗಳನ್ನು ಒಂದು ಹಡಗಿನಲ್ಲಿ ಅವರನ್ನು ಕೂರಿಸು ಎಂದು. ಆ ಪ್ರಳಯದಲ್ಲಿ ನಮ್ಮ ವಿಷ್ಣುವು ತನ್ನ ಮೊದಲನೇ ಅವತಾರ ಮತ್ಸ್ಯ ಅವತಾರದಲ್ಲಿ ಮನುಕುಲವನ್ನೇ ಕಾಪಾಡುತ್ತಾನೆ. ಈ ವಿಷ್ಣುವಿನ ಮತ್ಸ್ಯ ಅವತಾರದ ಕಥೆ ಮತ್ತು ಚಿತ್ರ ನಿಮಗೆ ಇಷ್ಟವಾದರೆ ಮುಂದಿನ ಎಲ್ಲಾ ಅವತಾರಗಳನ್ನು ನೋಡಲು, ನಮ್ಮ ಈ ಪಯಣದಲ್ಲಿ ಸಾಗಲು ನನ್ನ ಪೇಜನ್ನು ಫಾಲೋ ಮಾಡಿ ಮತ್ತು ಸಬ್ಸ್ಕ್ರೈಬ್ ಮಾಡಿ. ವಿಷ್ಣುವಿನ ಮತ್ಸ್ಯ ಅವತಾರದ ಫೈನಲ್ ಚಿತ್ರ ನಿಮ್ಮ ಮುಂದೆ ಇದೆ. ನಿಮ್ಮ ಬೆಂಬಲದಿಂದ ಇನ್ನಷ್ಟು ಚಿತ್ರಗಳನ್ನು ಬಿಡಿಸಲು ಅನುಕೂಲವಾಗುತ್ತದೆ. ಧನ್ಯವಾದಗಳು.